ಮಾರ್ಚ್ 1. ನಮ್ಮ ಅನುದಿನ ಆಹಾರ ಸೇವೆಗಳಿಂದ ತಮ್ಮೆಲ್ಲರಿಗೂ ಶುಭವಂದನೆಗಳು. ಇಂದಿನ ಶುಭ ಸಂದೇಶ ಒಂದು ಉಲ್ಲಾಸಕರ ಹೊರತೆ. ಆಮಿ ಬೌಚರ್ ಪೈ ಅವರಿಂದ. ಇಂದಿನ ಸತ್ಯವೇದದ ಭಾಗ ಕೀರ್ತನೆ 1. ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮ ನಿಂದಕರೊಡನೆ ಕೂತುಕೊಳ್ಳದೆ, ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುತ್ತಿರುವನೋ, ಅವನು ಎಷ್ಟೋ ಧನ್ಯನು. ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗಿರುವನು. ಅಂಥ ಮರವು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದಲ್ಲ, ಅದರ ಎಲೆ ಬಾಡುವುದೇ ಇಲ್ಲ. ಅದರಂತೆ ಅವನ ಕಾರ್ಯವೆಲ್ಲವೂ ಸಫಲವಾಗುವುದು. ದುಷ್ಟರೋ ಹಾಗಲ್ಲ, ಗಾಳಿ ಬಡಕೊಂಡು ಹೋಗುವ ಹೊಟ್ಟಿನಂತಿದ್ದಾರೆ. ಆದದರಿಂದ ದುಷ್ಟರು ನ್ಯಾಯ ವಿಚಾರಣೆಯಲ್ಲೂ, ಪಾಪಾತ್ಮರು ನೀತಿವಂತರ ಸಭೆಯಲ್ಲೂ ನಿಲ್ಲುವುದಿಲ್ಲ. ಯೆಹೋವನು ನೀತಿವಂತರ ಮಾರ್ಗವನ್ನು ಲಕ್ಷಿಸುವನು, ದುಷ್ಟರ ಮಾರ್ಗವೋ ನಾಶವಾಗುವುದು. ಮುಖ್ಯ ವಚನ. ಧನ್ಯನು ಹಗಲಿರುಳು ಧರ್ಮಶಾಸ್ತ್ರವನ್ನು ಧ್ಯಾನಿಸುವವನು. ಕೀರ್ತನೆ 1 ವಚನ 1 ಮತ್ತು ವಚನ 2. ಆಂಡ್ರ್ಯೂ ಮತ್ತು ಅವರ ಕುಟುಂಬವು ಕೀನ್ಯಾದಲ್ಲಿ ಸಫಾರಿಗೆ ಹೋದಾಗ ಸ್ಕ್ರ್ಯಾಬ್ಲಿ ಭೂದೃಶ್ಯದಲ್ಲಿ ಕಂಡುಬರುವ ಸಣ್ಣ ಸರೋವರಕ್ಕೆ ಆಗಾಗ್ಗೆ ವಿವಿಧ ಪ್ರಾಣಿಗಳನ್ನು ನೋಡುವ ಆನಂದವನ್ನು ಅವರು ಹೊಂದಿದ್ದರು. ಜಿರಾಫೆಗಳು, ಕಾಡುಕೋಣಗಳು, ನೀರು ಕುದುರೆ ಮತ್ತು ಜಲಪಕ್ಷಿಗಳು ಈ ಜೀವ ನೀಡುವ ನೀರಿನ ಮೂಲಕ್ಕೆ ಪ್ರಯಾಣಿಸುತ್ತಿದ್ದವು. ಆಂಡ್ರ್ಯೂ ಅವರ ಆಗಮನ ಮತ್ತು ಹೋಗುವಿಕೆಯನ್ನು ಗಮನಿಸಿದಂತೆ ಸತ್ಯವೇದವು ದೈವಿಕ ನೀರಿನ ರಂಧ್ರದಂತಿದೆ ಎಂದು ಅವರು ಯೋಚಿಸಿದರು. ಇದು ಮಾರ್ಗದರ್ಶನ ಮತ್ತು ಬುದ್ಧಿವಂತಿಕೆಯ ಮೂಲವಾಗಿದೆ, ಆದರೆ ಇದು ಎಲ್ಲ ವರ್ಗಗಳ ಜನರು ತಮ್ಮ ಬಾಯಾರಿಕೆಯನ್ನು ನೀಗಿಸುವ ಒಂದು ಉಲ್ಲಾಸಕರ ಹೊರತೆಯಾಗಿದೆ. ಆಂಡ್ರ್ಯೂ ಅವರ ಅವಲೋಕನವು ಕೀರ್ತನೆಗಾರನನ್ನು ಪ್ರತಿಧ್ವನಿಸಿತು. ಅವರು ದೇವರ ಧರ್ಮಶಾಸ್ತ್ರವನ್ನು ಆನಂದಿಸಿದಾಗ ಮತ್ತು ಧ್ಯಾನಿಸುವಾಗ ಜನರು ಆಶೀರ್ವದಿತರು ಎಂದು ಕರೆದರು. ಹಳೆಯ ಒಡಂಬಡಿಕೆಯಲ್ಲಿ ಅವರ ಸೂಚನೆ ಮತ್ತು ಆಜ್ಞೆಗಳನ್ನು ವಿವರಿಸಲು ಬಳಸಲಾದ ಪದ. ಲೇಖನಗಳನ್ನು ಧ್ಯಾನಿಸುವವರು ನೀರಿನ ಕಾಲುವೆಗಳ ಬಳಿ ಬೆಳೆದ ಮರದಂತೆ ಅದು ತಕ್ಕ ಸಮಯದಲ್ಲಿ ಫಲವನ್ನು ನೀಡುತ್ತದೆ. ಉಲ್ಲಾಸಕರ ಮೂಲವನ್ನು ಹುಡುಕಲು ಮರದ ಬೇರುಗಳು ಮಣ್ಣಿನಲ್ಲಿ ಇಳಿಯುವಂತೆಯೇ ದೇವರನ್ನು ನಿಜವಾಗಿಯೂ ನಂಬುವ ಮತ್ತು ಪ್ರೀತಿಸುವ ಜನರು ಲೇಖನಗಳಲ್ಲಿ ಆಳವಾಗಿ ಬೇರೂರುತ್ತಾರೆ ಮತ್ತು ಅವರಿಗೆ ಬೇಕಾದ ಶಕ್ತಿಯನ್ನು ಕಂಡುಕೊಳ್ಳುತ್ತಾರೆ. ದೇವರ ಬುದ್ಧಿವಂತಿಕೆಗೆ ನಮ್ಮನ್ನು ಒಪ್ಪಿಸುವುದು ನಮ್ಮ ಅಡಿಪಾಯವನ್ನು ಆತನಲ್ಲಿ ಹುದುಗಿಸಿದಂತೆ ನಾವು ಗಾಳಿಗೆ ಹಾರಿ ಹೋಗುವ ಹೊಟ್ಟಿನಂತೆ ಆಗುವುದಿಲ್ಲ. ಸತ್ಯವೇದದಲ್ಲಿ ದೇವರು ನಮಗೆ ಏನನ್ನು ಕೊಟ್ಟಿದ್ದಾನೆ ಎಂದು ನಾವು ಆಲೋಚಿಸುವಾಗ ನಾವು ಪೋಷಣೆಯನ್ನು ಪಡೆಯುತ್ತೇವೆ. ಅದು ನಮಗೆ ಫಲವನ್ನು ನೀಡುತ್ತದೆ. ನೀವು ಹೇಗೆ ಜೀವಿಸುತ್ತೀರಿ ಎಂಬುದಕ್ಕೆ ಬೈಬಲ್ ಹೇಗೆ ಅಡಿಪಾಯವನ್ನು ಒದಗಿಸುತ್ತದೆ? ದಿನವಿಡೀ ವಾಕ್ಯವನ್ನು ಧ್ಯಾನಿಸಲು ನಿಮಗೆ ಯಾವುದು ಸಹಾಯ ಮಾಡುತ್ತದೆ? ಪ್ರಾರ್ಥನೆ ಮಾಡೋಣ. ಪ್ರೀತಿಯ ದೇವರೇ, ಸತ್ಯವೇದದಲ್ಲಿರುವ ನಿಮ್ಮ ವಾಕ್ಯಗಳ ಉಡುಗೊರೆಯನ್ನು ನೀವು ನನಗೆ ನೀಡಿದ್ದೀರಿ. ಕೃತಜ್ಞತೆ ಮತ್ತು ಆಶ್ಚರ್ಯದಿಂದ ಅವುಗಳನ್ನು ನಿಧಿಯಾಗಿ ಇರಿಸಲು ನನಗೆ ಸಹಾಯ ಮಾಡಿರಿ. ಆಮೇನ್.